ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಷಿದ್ ಕ್ರಿಯೇಷನ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ಇವತ್ತು ನಾವು ಉತ್ತರ ಕರ್ನಾಟಕದ ಫೇಮಸ್ ಖಡಕ್ ಜೋಳದ ರೊಟ್ಟಿಯನ್ನು ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡುವ ಅಂತಿದ್ದೀನಿ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಸೊ ಮೊದಲಿಗೆ ನಾವಿಲ್ಲಿ 2ರಿಂದ 3 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೇವೆ. ಸೊ ನಾವಿಲ್ಲಿ ಜೋಳವನ್ನು ತಗೊಂಡು ಅದನ್ನು ಮಿಲ್ಲಲ್ಲಿ ಹುಡಿ ಮಾಡಿರುವಂಥದ್ದು ಇದು. ಸೊ ಹಾಗಾಗಿ ಅದನ್ನು ಜಲ್ಡಿ ಹಿಡಿತಿದ್ದೇವೆ. ಸೊ ಜಲ್ಡಿ ಹಿಡಿಯೋದ್ರಿಂದ ಅದರಲ್ಲಿ ಹುಡಿ ಮಾಡಿದಾಗ ಜೋಳದ ಹೊಟ್ಟೆ ಏನಿದೆ ಸೊ ಹುಡಿಯಲ್ಲಿರುತ್ತೆ. ಸೊ ಹಾಗಾಗಿ ಜಲ್ಡಿ ಹಿಡಿಯುವಂಥದ್ದು. ಆದಮೇಲೆ ನಮಗಿಲ್ಲಿ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಮೇನಾಗಿ ಬಿಸಿನೀರು ಬೇಕು. ಬಿಸಿನೀರನ್ನು ಫಸ್ಟ್ ಕುದಿಸ್ಕೋಬೇಕು. ಅದನ್ನು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಅದಕ್ಕೆ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡೋದ್ರಿಂದ ರೊಟ್ಟಿ ನಿಮಗೆ ತುಂಬ ಸಾಫ್ಟಾಗಿ ಬರ್ತದೆ. ಮತ್ತು ಇಡೀ ದಿನ ಹಾಗೆ ಇಟ್ಟರೆ ರೊಟ್ಟಿ ತುಂಬ ಸಾಫ್ಟಾಗಿರುವಂಥದ್ದು, ಖಡಕ್ ಆಗೋದಿಲ್ಲ, ಅಂದರೆ ರಫ್ ಏನಾಗೋದಿಲ್ಲ. ಸೊ ತುಂಬ ಸಾಫ್ಟ್ ಇರ್ತದೆ. ಫುಲ್ ಡೇ ಸಹ ನೀವು ಹಾಗೆ ತಿನ್ಬೋದು, ಹಾಗೇನೆ ಇಟ್ಕೊಂಡು ತಿನ್ಬೋದು. ಆದ್ದರಿಂದ ಈ ಥರ ಕುದಿಯುವ ನೀರಿಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಸೊ ಹಿಟ್ಟು ಹದ ಬರುವ ಹಾಗೆ ಚೆಂದ ಮಾಡಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ರೊಟ್ಟಿ ತುಂಬ ಸಾಫ್ಟಾಗಿ ಬರ್ತದೆ. ಸೊ ಇಲ್ಲಿ ನೋಡ್ಬೋದು, ನಾವಿಲ್ಲಿ ಬಿಸಿ ನೀರು ಕುದಿಯುವ ನೀರಿಗೆ ಹಿಟ್ಟಾಕಿ ಚೆಂದ ಮಾಡಿ ಅದನ್ನು ಕಲಿಸ್ಕೊಂಡಿದ್ದೇವೆ. ಸೊ ಈ ಥರ ಕಲಿಸೋದ್ರಿಂದ ನಿಮಗೆ ಹಿಟ್ಟು ಒಂದು ಸ್ವಲ್ಪ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ಜಿಗಿ ಜಾಸ್ತಿ ಬರ್ತದೆ. ಈ ಥರ ಜಿಗಿ ಜಾಸ್ತಿ ಬರೋದ್ರಿಂದ ರೊಟ್ಟಿ ತುಂಬ ಸಾಫ್ಟ್ ಆಗ್ತದೆ. ಸೊ ಇದಕ್ಕೆ ಬೇಕಾದರೆ ತಣ್ಣೀರು ಆ್ಯಡ್ ಮಾಡ್ಕೋಬೋದು, ಇಲ್ಲದಿದ್ದರೆ ಹಾಗೆಯೇ ಬಿಸಿ ನೀರಲ್ಲಿ ಏನು ಮಾಡಿರ್ತೇವೆ ಹಾಗೆಯೇ ಅದನ್ನು ನಾದ್ಕೊಳ್ಬೇಕು. ನೋಡ್ಬೋದು, ಹಿಟ್ಟನ್ನು ನಾದ್ಕೊಳ್ತಿದ್ದೇವೆ. ಸೊ ಹಿಟ್ಟು ನಾದೋದ್ರಲ್ಲಿ ರೊಟ್ಟಿ ಯಾವ ಥರ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಈಗ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡುವ, ಮತ್ತು ಇನ್ನೊಂದು ಏನು ಹೇಳಿದರೆ, ನಿಮಗೆ ಈ ಜೋಳದ ರೊಟ್ಟಿ ತುಂಬ ಹೆಲ್ತಿಗೆ ಒಳ್ಳೆಯದು. ಯಾರೆಲ್ಲ ಶುಗರ್ ಪೇಷಂಟ್ ಎಲ್ಲ ಇರ್ತಾರೆ ಇದನ್ನು ಒಂದು 2 ಹೊತ್ತು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಯಾಕೆಂದರೆ ಶುಗರ್ ಕಂಟ್ರೋಲು ಲೆವೆಲ್ಲು ಏನಿದೆ ಅದನ್ನು ಕಮ್ಮಿ ಮಾಡ್ತದೆ. ಮತ್ತು ಹೆಲ್ದಿ ಫುಡ್ಡು ತುಂಬ. ಇದನ್ನು 1-2 ರೊಟ್ಟಿ ತಿಂದು ಸ್ವಲ್ಪ ರೈಸ್ ಊಟ ಮಾಡಿದರೆ ಸಾಕು, ನಿಮಗೆ ಸಂಜೆವರೆಗೂ ಊಟ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಹೊಟ್ಟೆ ಫುಲ್ ಆಗ್ತದೆ. ಹಾಗಾಗಿ ಇದು ಹೆಲ್ತಿಯಾಗಿರುವ ಫುಡ್ ಅಂತ ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಹಾಗಾಗಿ ಇದನ್ನ ಯಾರಿಗೆ ಗೊತ್ತಿಲ್ಲ, ಸೊ ಆಲ್ಮೋಸ್ಟ್ ಸೌತ್ ಕರ್ನಾಟಕದವ್ರಿಗೆ ಇದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ಬಟ್ ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಇದು ದಿನಕ್ಕೆ ಅಟ್ಲೀಸ್ಟ್ ಒಂದು ಸರಿ ಆದರೂ ತಿನ್ನೋದ್ರಿಂದ ನಿಮಗೆ ಇದರದ್ದು ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನೀವು ಕೂಡ ಎಲ್ಲ ಟ್ರೈ ಮಾಡಿ. ಸೊ ಇನ್ನೇನು ಆಯಿತು. ಸೊ ಇನ್ನೊಂದು ಸ್ವಲ್ಪ ನಾದ್ಕೊಂಡ್ರೆ ಮುಗೀತು. ಸೊ ಈ ಥರ ನಾದ್ಕೊಳ್ಳೋದ್ರಿಂದ ಹಿಟ್ಟು ಸೊ ಚೆನ್ನಾಗಿ ಬರ್ತದೆ. ಇದರಿಂದ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಇದು. ಸೊ ಇದರೊಟ್ಟಿಗೆ ಯಾವುದಾದ್ರೂ ಒಂದು ಪಲ್ಯ ಇದ್ದರೆ ಆಯಿತು. ಸೊ ಒಂದು ಪಲ್ಯ ಮತ್ತು 1-2-3 ರೊಟ್ಟಿ ತಿಂದರೆ ಸಾಕು, ಒಳ್ಳೆ ಊಟ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಹಾಗಾಗಿ ಇದು ತುಂಬ ಒಳ್ಳೆಯದು. ನೋಡಿದ್ರಲ್ಲ, ಈ ಥರ ನಾದ್ಕೋಬೇಕು. ಸೊ ಈ ಥರ ನಾದ್ಕೊಂಡ್ಮೇಲೆ ಒಂದು ಚಿಕ್ಕ ಉಂಡೆಯನ್ನಾಗಿ ಮಾಡಬೇಕು. ಚಿಕ್ಕ ಉಂಡೆಯಾಗಿ ಮಾಡಿ ನೆಕ್ಸ್ಟ್ ಅದನ್ನು ಲಟ್ಟಿಸಬೇಕು. ಸೊ ತಟ್ಟೋರು ತಟ್ತಾರೆ, ತಟ್ಟೋದ್ರಿಂದ ಒಳ್ಳೆಯದು. ಬಟ್ ನಾವಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೇವೆ. ಲಟ್ಟಿಸೋದ್ರಿಂದ ತುಂಬ ತೆಳು ಬರ್ತದೆ ಮತ್ತು ಬೇಗ ಆಗ್ತದೆ ಅಂಥೇಳಿ. ಸೊ ಹಾಗಾಗಿ ಲತ್ತಣಿಗೆಯಲ್ಲಿ ಲಟ್ಟಿಸ್ತಾ ಇದ್ದೇವೆ ನಾವಿಲ್ಲಿ. ಸೊ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೇವೆ. ಇದು ಬೇಗ ಆಗುವಂಥದ್ದು ಲತ್ತಣಿಗೆಯಲ್ಲಿ ಲಟ್ಟಿಸಿದರೆ. ಸೊ ನಾವು ಬಡಿಯೋದಕ್ಕೆ ಟೈಮ್ ತಗೊಳ್ತದೆ. ಲಟ್ಟಿಸಿದರೆ ಸಾಫ್ಟ್ ಕೂಡ ಬರ್ತದೆ. ಮತ್ತು ಖಡಕ್ ಬೇಕಂದವರಿಗೆ ತಟ್ಟಿ ಮಾಡ್ಬೋದು. ನಾವಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೇವೆ. ಸೊ ಇದು ಲತ್ತಣಿಗೆಗೆ ಇಟ್ಟು ಅಂಟಬಾರ್ದಂತ ನಾವು ಕವರ್ ಹಾಕಿರುವಂಥದ್ದು. ಸೊ ಈ ಥರ ಲಟ್ಟಿಸಿ ನಂತರ ಬೇಯಿಸಿದರೆ ಆಯಿತು. ರೊಟ್ಟಿ ತುಂಬ ಸಾಫ್ಟ್ ಆಗ್ತದೆ. ಸೊ ಜಿಗಿ ಜಾಸ್ತಿ ಇರೋದ್ರಿಂದ ರೊಟ್ಟಿ ಒಳ್ಳೆ ಸಾಫ್ಟಾಗಿ ಬರ್ತದೆ. ನೀವು ಇವತ್ತು ಫುಲ್ ಸಂಜೆವರೆಗೆ ಇಟ್ಟು ಸಹ ತಿಂದರೂ ಏನಾಗೋದಿಲ್ಲ, ಸಾಫ್ಟಾಗಿ ಇರ್ತದೆ ಇದು ರೊಟ್ಟಿ. ಸೊ ಹಾಗಾಗಿ ಯಾರಿಗೆ ಗೊತ್ತಿಲ್ಲ ನೋಡಿ ಟ್ರೈ ಮಾಡಿ, ಮತ್ತು ಹೇಗಾಯಿತು ಅಂತ ನಮಗೆ ಕಮೆಂಟ್ ಮಾಡಿ. ಸೊ ಇದೇ ಥರದ್ದು ಇನ್ನೂ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಸೊ ನಾವು ನಿಮಗೆ ಆಲ್ಮೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಯಾವುದೇ ರೆಸಿಪಿ ಬೇಕಾದಲ್ಲಿ ನಮಗೆ
ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಈಗ ಹಂಚು ಆಗನೇ ಕಾಯ್ಲಿಕ್ಕೆ ಇಟ್ಟಿದ್ವಿ. ಈಗ ಹಂಚು ಕಾದಿದೆ ಆಲ್ಮೋಸ್ಟ್. ಸೊ ಹಾಗಾಗಿ ಈಗ ಹಂಚಿ ಮೇಲೆ ಹಾಕಿದ್ದೇವೆ. ಹಂಚು ಕಾಯ್ದಿದ್ರೆ ರೊಟ್ಟಿ ಎದ್ದೇಳೋದಿಲ್ಲ ಮೇಲೆ. ಹಂಚು ಚೆನ್ನಾಗಿ ಕಾಯಿಸಬೇಕು. ಕಾದ್ಮೇಲೆ ರೊಟ್ಟಿಯನ್ನು ಹಾಕಬೇಕು ಹಂಚಿಗೆ. ಆದಮೇಲೆ ಮೇಲೆ ಒಂದು ಸ್ವಲ್ಪ ಹಿಟ್ಟು ಮೇಲೆ ಏನಿರುತ್ತೆ ಅದನ್ನು ನೀರಿಂದ ಈ ಥರ ಮಾಡಿಕೊಳ್ಬೇಕು. ಈ ಥರ ಮಾಡೋದ್ರಿಂದ ರೊಟ್ಟಿ ಸಾಫ್ಟ್ ಆಗ್ತದೆ ಮತ್ತು ತುಂಬ ಮೆದು ಇರ್ತದೆ. ಸೊ ಇಷ್ಟು ಮಾಡಿದರೆ ಆಯಿತು. ಇಷ್ಟೇ ರೊಟ್ಟಿ ಮಾಡೋದು. ತುಂಬ ಸುಲಭ ಇದೆ, ಕಷ್ಟ ಅಂತೇನಿಲ್ಲ, ಮತ್ತು ಹೆಲ್ದಿ ಫುಡ್ಡು ಕೂಡ ಇದು. ಸೊ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿ. ಹಾಗೂ ಇಂಥದ್ದೇ ವೀಡಿಯೋಸ್ ಅಥವಾ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇಷ್ಟವಾದಲ್ಲಿ ಇನ್ನೂ ಬೇರೆ ತರಹದ ವೀಡಿಯೋಸ್ ಅಡಿಗೆ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿದ್ರಲ್ಲ, ಸೊ ಈ ಥರ ಫಸ್ಟ್ ಒಂದು ಸೈಡ್ ಬೇಯಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಸೈಡ್ ಬೇಯಿಸಿದರೆ ಆಯಿತು, ರೊಟ್ಟಿ ಆಗಿದೆ. ಸೊ ಇದು ಸಾಫ್ಟ್ ಆಗಿದೆ. ಇದು ಒಂದು ಸ್ವಲ್ಪ ಒಂದು ಬಟ್ಟೆಯಲ್ಲಿ ಮುಚ್ಚಿ ಇಟ್ಟರೆ ಆಯಿತು. ಅದು ಸಂಜೆವರೆಗೂ ಬೇಕಾದರೆ ನಿಮಗೆ ಇದೇ ಥರ ಸಾಫ್ಟಾಗಿ ಇರ್ತದೆ. ಸೊ ಗಟ್ಟಿ ಬೇಕಂದವ್ರಿಗೆ ಇನ್ನೊಂದು ಚೆನ್ನಾಗಿ ಬೇಯಿಸಿದರೆ ಅದು ಖಡಕ್ ಆಗುತ್ತೆ. ಇದು ಇಷ್ಟೇ ಸಾಕನ್ನೋರಿಗೆ ಇದು ಸಾಫ್ಟ್ ಆಗಿರ್ತದೆ ರೊಟ್ಟಿ. ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತೇಳಿ. ನೋಡಿ, ಸಾಫ್ಟ್ ಆಗಿದೆ. ಇದೇ ಥರ ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ. ಸೊ ಮಾಡಿ ಖಂಡಿತವಾಗಿಯೂ ತೋರಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.